ಒಂದು ಸುಂದರವಾದ ಹುಡುಗಿ ನನ್ನೆದುರು ಕೂತಿರ್ಬೇಕಾದ್ರೆ ಅವಳನ್ನು ನೋಡಿದ ತಕ್ಷಣ ಆ ಕ್ಷಣ ನಾನು ಕಳೆದೋಗ್ಬಿಟ್ಟೆ. ನೀವೆಲ್ಲ ಏನ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ, ಬಟ್ ನಾನೊಬ್ಬ ಆರ್ಟಿಸ್ಟ್ ಆಗಿ ಅಲ್ಲೇ ಸ್ಪಾಟಲ್ಲಿ ಒಂದು ಪೇಂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಮಸ್ಕಾರ ಕರ್ನಾಟಕ, ನಾನು ಅಭಿಷೇಕ್ ತೀರ್ಥಹಳ್ಳಿ. ಕಲೆ ಅನ್ನೋದು ಒಂದು ಸೃಜನಾತ್ಮಕವಾದಂತಹ ವಿಷಯ. ಭಾವನೆಯನ್ನು ಹೊರ ಹಾಕೋದಿಕ್ಕೆ, ಭಾವನೆಯನ್ನ ಅಭಿವ್ಯಕ್ತಿಸೋದಿಕ್ಕೆ ಇನ್ನೂ ತುಂಬಾನೇ ಇದೆ. ನಾನು ಎಲ್ಲ ರೀತಿಯ ಮೀಡಿಯಾಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಸ್ಕೆಚಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು. ಪೇಂಟಿಂಗ್ ಅಲ್ಲೂ ಕೂಡ ಸ್ಪೀಡ್ ಪೇಂಟಿಂಗ್ ಅಂತ 5 minutes ಅಲ್ಲಿ ಪೇಂಟಿಂಗ್ ಮಾಡೋದನ್ನ ಕಲ್ತ್ಕೊಂಡು ಲೈವ್ ಎಡಿಟಿಂಗ್ ಪೇಂಟಿಂಗ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇದೆಲ್ಲದರ ಬಗ್ಗೆ ಜಾಸ್ತಿ ಮಾಹಿತಿ ನನ್ನ ಪ್ರೊಫೈಲ್ ಅಲ್ಲಿ ಇದೆ, ಚೆಕ್ ಮಾಡಿ. ಸೊ ಇವಾಗ ನಾನು ಲೈವ್ ಪೇಂಟಿಂಗ್ ಕಾನ್ಸೆಪ್ಟ್ ಅನ್ನ ನಿಮ್ ಜೊತೆ ತರ್ತಾ ಇದ್ದೀನಿ. ಹೇಗೆ ಫೋಟೋ ಶೂಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಲೈವ್ ಪೇಂಟಿಂಗ್. ಎದುರು ಕೂತಿರುವಂತ ವ್ಯಕ್ತಿನ ಅವ್ರಿದ್ದಂಗೆ ಕಾನ್ಸೆಪ್ಟ್ ಬೇಸ್ ಅಲ್ಲಿ ಮಾಡುವಂತದ್ದು ತುಂಬಾನೇ ಕಷ್ಟದ ಕೆಲಸ. ಆದ್ರೆ ನನ್ಗೆ ಇದು ಇಷ್ಟದ ಕೆಲಸ, ತುಂಬಾ ಈಸಿ ಏನಲ್ಲ. ಇದು ನನ್ನ ಪ್ರತಿದಿನದ ಶ್ರಮ, ಕಲಿಕೆ, ಆಸಕ್ತಿಯ ಫಲ. ನನ್ನ ಈ ಸರ್ತಿಯ ಪೇಂಟಿಂಗ್ ಗೆ ಮಾಡೆಲ್ ಆಗಿ ಬಂದವರು ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ಫೆಲೋ ಆರ್ಟಿಸ್ಟ್ ಮೈಥಿಲಿ ಅವರು. ಈ ಸತಿ ನಾವು ಚೂಸ್ ಮಾಡ್ಕೊಂಡಿದ್ದ ಕಾನ್ಸೆಪ್ಟ್ ಶೃಂಗಾರ ರಸ. ಇದರಲ್ಲಿ ನಾನು ಭಾವನೆನ, ಶೃಂಗಾರವನ್ನ ಸೆರೆ ಹಿಡಿಬೇಕಾಗಿತ್ತು. ನನ್ನ ಕಣ್ಣಿಗೆ ಕಾಣೋದಕ್ಕಿಂತ ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಅಲ್ಲಿ ಮಾಡುವಂತದ್ದು ನಂಗಿದ್ದ ಚಾಲೆಂಜ್. ಒಂದಷ್ಟು ಮಾತುಕತೆ, ಚರ್ಚೆ ಜೊತೆ ಪೇಂಟಿಂಗ್ ಆಗಿ ಹೋಯ್ತು. ನೋಡಿ ಹೆಂಗಿದೆ ಜಲಕ್. ಇಷ್ಟ ಆಯ್ತಾ? ಇಷ್ಟ ಆದ್ರೆ ಸುಮ್ಮನೆ ಹೋಗ್ಬೇಡಿ, ಒಂದಿಷ್ಟು ನಿಮ್ಮ ಒಳ್ಳೆ ಒಪಿನಿಯನ್ ಶೇರ್ ಮಾಡ್ಕೊಂಡು 4 ಜನಕ್ಕೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಹಿಂದೆ ಕಲಾವಿದನೇ ಎಲ್ಲದಕ್ಕೂ ನಾಂದಿ ಹಾಡ್ದ. ಈ ಗ್ಯಾಪ್ ಅಲ್ಲಿ ಕಲಾವಿದನ ಕೊರತೆ ಇದೆ, ಕಲಿಕೆಯ ಕೊರತೆ ಇದೆ. ಸೊ ಬರ್ತಾ ಬರ್ತಾ ಮುಂದೆ ನಮ್ದೇ ಹವಾ. ಇನ್ನು ಹೊಸ ಹೊಸ ಪ್ರಯತ್ನದ ಜೊತೆಗೆ ನಾನು ನಿಮ್ ಮುಂದೆ ಬರ್ತೀನಿ. ಫಾಲೋ ಆಗಿ ಅಭಿಷೇಕ್ ತೀರ್ಥಹಳ್ಳಿ.